ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಬಹಳ ಮುಖ್ಯವಾದ ವಿದ್ಯಾರ್ಥಿ ವೇತನದ ಬಗ್ಗೆ ಮಾತನಾಡ್ತಿದ್ದೇವೆ. ಹಣಕಾಸಿನ ತೊಂದರೆಯಿಂದ ಶಿಕ್ಷಣ ಅರ್ಧಕ್ಕೆ ನಿಲ್ಲಬಾರದು ಎಂಬ ಉದ್ದೇಶದಿಂದ ಸರೋಜಿನಿ ದಾಮೋದರನ್ ಫೌಂಡೇಶನ್ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ವಿದ್ಯಾಧನ್ ಸ್ಕಾಲರ್ಶಿಪ್ ನೀಡುತ್ತಿದೆ. ನೀವು 10ನೇ ತರಗತಿ ಮುಗಿಸಿ ಮುಂದಿನ ಓದಿಗೆ ಹಣದ ನೆರವು ಹುಡುಕುತ್ತಿದ್ದರೆ ಈ ವಿಡಿಯೋ ನಿಮಗಾಗಿ. ವಿದ್ಯಾಧನ್ ಎನ್ನುವುದು ಕೇವಲ ಹಣಕಾಸಿನ ನೆರವಲ್ಲ, ಇದು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಒಂದು ಕಾರ್ಯಕ್ರಮ. ಪ್ರಸ್ತುತ ಕರ್ನಾಟಕ ಸೇರಿದಂತೆ ಭಾರತದ ಸುಮಾರು 15ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಈ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ. ಈಗಾಗಲೇ 13,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ವಿಶೇಷವೆಂದರೆ ಇಲ್ಲಿ ಆಯ್ಕೆಯಾದವರಿಗೆ ಕೇವಲ PUC ಮಾತ್ರವಲ್ಲ, ಅವರು ಉತ್ತಮವಾಗಿ ಓದಿದರೆ ಪದವಿ, ಇಂಜಿನಿಯರಿಂಗ್ ಹಾಗೂ ಮೆಡಿಕಲ್ ಶಿಕ್ಷಣ ಮುಗಿಯುವವರೆಗೂ ಸಹಾಯಧನ ಸಿಗುತ್ತದೆ. ಈ ವಿದ್ಯಾರ್ಥಿ ವೇತನಕ್ಕೆ ಯಾರು ಅರ್ಜಿ ಸಲ್ಲಿಸಬಹುದು ಎಂದರೆ, ಕುಟುಂಬದ ವಾರ್ಷಿಕ ಆದಾಯ 2 ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಇರುವಂತಹ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಬಹುದು. ಹಾಗೂ 2026ರಲ್ಲಿ 10ನೇ ತರಗತಿ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಸಾಮಾನ್ಯ ವಿದ್ಯಾರ್ಥಿಗಳು 90% ಅಥವಾ 9 CGPA ಪಡೆದಿರಬೇಕಾಗಿರುತ್ತದೆ. ವಿಕಲಚೇತನ ವಿದ್ಯಾರ್ಥಿಗಳಿಗೆ 75% ಅಂಕ ಗಳಿಸಿದ್ದರೆ ಸಾಕು. ಹೀಗೆ ಮುಂದೆ ನೋಡುವುದಾದರೆ ಈ ಸ್ಕಾಲರ್ಶಿಪ್ನಲ್ಲಿ ಎಷ್ಟು ಹಣ ಸಿಗುತ್ತದೆ ಎಂದು ನೋಡೋಣ. 11ನೇ ಮತ್ತು 12ನೇ ತರಗತಿಗಳಿಗೆ ವರ್ಷಕ್ಕೆ 10,000 ರೂಪಾಯಿವರೆಗೆ ಸಿಗುತ್ತದೆ. ನಂತರ ಪದವಿ ಅಥವಾ ವೃತ್ತಿಪರ ಕೋರ್ಸ್ಗಳಿಗೆ ಸೇರಿದಾಗ ಕೋರ್ಸ್ ಮತ್ತು ಸಾಧನೆಯ ಆಧಾರದ ಮೇಲೆ ವರ್ಷಕ್ಕೆ 10,000 ರೂಪಾಯಿಯಿಂದ 75,000 ರೂಪಾಯಿವರೆಗೆ ಸಹಾಯಧನ ಪಡೆಯಬಹುದು. ಅರ್ಜಿ ಸಲ್ಲಿಸುವ ಮೊದಲು ಈ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. 10ನೇ ತರಗತಿಯ ಅಂಕಪಟ್ಟಿ, ತಹಸೀಲ್ದಾರ್ ಕಚೇರಿಯಿಂದ ಪಡೆದ ಆದಾಯ ಪ್ರಮಾಣ ಪತ್ರ ಹಾಗೂ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ. ಈ 3 ದಾಖಲೆಗಳು ಪ್ರಮುಖವಾಗಿರುತ್ತದೆ. ಹಾಗೂ ಇತರೆ ದಾಖಲೆಗಳಿದ್ದರೆ ಅವುಗಳನ್ನು ಕೂಡ ಅಪ್ಲೋಡ್ ಮಾಡಬಹುದು. ಅರ್ಜಿ ಸಲ್ಲಿಸಲು ಮೊದಲು ವಿದ್ಯಾಧನ್ ಆಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಸ್ವಂತ ಇಮೇಲ್ ID ಬಳಸಿ ನೋಂದಣಿ ಮಾಡಿ. ಇಮೇಲ್ಗೆ ಬರುವ ಆಕ್ಟಿವೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಲಾಗಿನ್ ಆಗಿ ಕರ್ನಾಟಕ 11th ಪ್ರೋಗ್ರಾಮ್ 2026 ಎಂದು ಇರುತ್ತದೆ, ಅಲ್ಲಿ ಆಯ್ಕೆ ಮಾಡಿ. ನಂತರ ಎಲ್ಲ ವಿವರಗಳನ್ನು ಭರ್ತಿ ಮಾಡಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ. ಕರ್ನಾಟಕ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವು ಜುಲೈ 5, 2026 ನೀಡಿದೆ. ನಂತರ ಜುಲೈ 19ರಂದು ಆನ್ಲೈನ್ ಟೆಸ್ಟ್ ನಡೆಯುತ್ತದೆ. ಅದರಲ್ಲಿ ಆಯ್ಕೆಯಾದವರಿಗೆ ಆಗಸ್ಟ್ 8ರಿಂದ ಆಗಸ್ಟ್ 30ರವರೆಗೆ ಸಂದರ್ಶನ ನಡೆಯುತ್ತದೆ. ಅಲ್ಲಿ ಕೇವಲ ಅಂಕಗಳಷ್ಟೇ ಅಲ್ಲ, ವಿದ್ಯಾರ್ಥಿಯ ಪರಿಸ್ಥಿತಿ ಮತ್ತು ಕಲಿಯುವ ಆಸಕ್ತಿಯನ್ನು ಕೂಡ ಗಮನಿಸಲಾಗುತ್ತದೆ. ಆದ್ದರಿಂದ ಸಂದರ್ಶನವು ಪ್ರಮುಖವಾಗಿರುತ್ತದೆ. ನಂತರ ಯಾರು ಅರ್ಹರಿದ್ದೀರೋ ತಕ್ಷಣ ಅರ್ಜಿ ಸಲ್ಲಿಸಿ. ಓಕೆ ವಿದ್ಯಾರ್ಥಿಗಳೇ, ಈ ವಿದ್ಯಾರ್ಥಿ ವೇತನಕ್ಕೆ ಯಾರು ಅರ್ಹರಿದ್ದೀರೋ ತಕ್ಷಣ ಅರ್ಜಿ ಸಲ್ಲಿಸಿ ಇದರ ಉಪಯೋಗ ಪಡೆದುಕೊಳ್ಳಿ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ವಿದ್ಯಾಧನ್ ಕರ್ನಾಟಕ @sdffoundationindia.comಗೆ ಸಂಪರ್ಕಿಸಬಹುದು. ಈ ಮಾಹಿತಿ ನಿಮ್ಮ ಸ್ನೇಹಿತರು ಮತ್ತು ವಾಟ್ಸಪ್ ಗುಂಪುಗಳಲ್ಲಿ ಹಂಚಿಕೊಳ್ಳಿ. ಇದರಿಂದ ಒಬ್ಬ ವಿದ್ಯಾರ್ಥಿಯ ಭವಿಷ್ಯ ಬೆಳಗಬಹುದು. ಧನ್ಯವಾದಗಳು.